ಯಾರು ನಿರೀಕ್ಷೆಯೂ ಸಹ ಮಾಡಿರಲಿಲ್ಲ ಈ ರೀತಿಯ ಒಂದು ಟ್ವಿಸ್ಟ್ ಎದುರಾಗುತ್ತೆ ಅಂತ. ಹೌದು, ರಾಮಾಚಾರಿಯನ್ನ ಬೀಳ್ಕೊಡುವಂತಹ ಟೈಮ್ನಲ್ಲಿ ಚಾರು ಒಂದು ತುಂಬಾನೇ ಕಣ್ಣೀರಾಗ್ತಾಳೆ. ಊಟ ಮಾಡು ರಾಮಾಚಾರಿ, ನೀರು ಕುಡಿ, ಏನು ತಿಂದಿಲ್ಲ ನೀನು, ಹಾಗೆ ಹೀಗೆ ಅಂತ ತುಂಬಾನೇ ಕಣ್ಣೀರಾಗ್ತಾಳೆ. ಪಾಪ ರಾಮಾಚಾರಿ ಮಲ್ಕೊಂಡಾಗಿದೆ, ರಾಮಾಚಾರಿಯ ಕತೆ ಮುಗ್ದಾಗಿದೆ, ಪಾತ್ರ ಮುಗ್ದಾಗಿದೆ. ಚಾರು ಪಾಪ ರಾಮಾಚಾರಿ ಬದುಕಿ ಎದ್ದು ಬರಬೇಕು, ಹಾಗೆ ಹೇಗೆ ಅಂತ ಏನೋ ಮಾತನಾಡ್ತಿದ್ದಾಳೆ. ಮನೆಯವರೆಲ್ಲರೂ ಕೂಡ ಸಮಾಧಾನ ಮಾಡ್ತಾರೆ. ಜಾನಕಿ ಆಗಿರ್ಬೋದು, ರಾಮಾಚಾರಿಯ ತಂದೆ ಆಗಿರ್ಬೋದು, ಆಚಾರ್ಯರು ಎಲ್ಲರೂ ಕೂಡ ಸಮಾಧಾನ ಮಾಡ್ತಿದ್ದಾರೆ. ರಾಮಾಚಾರಿ ಆಪ್ತ ಸ್ನೇಹಿತ ಕೂಡ. ಅಲ್ಲದೆ ಚಾರು ಅಂತೂ ಕಂಪ್ಲೀಟ್ ಕಂಗಾಲಾಗ್ಬಿಟ್ಟಿದ್ದಾಳೆ. ರಾಮಾಚಾರಿ ಇಲ್ಲದೆ ಚಾರು ನಿರೀಕ್ಷೆ ಸಹ ಮಾಡೋಕ್ಕಾಗ್ತಿಲ್ಲ, ಏನೂ ಕೂಡ ಯೋಚನೆ ಮಾಡೋಕ್ಕಾಗ್ತಿಲ್ಲ. ಬಟ್ ಈ ರೀತಿಯ ಒಂದು ಮಹಾ ತಿರುವು ಪ್ರಸಾರವಾಗಿದ್ದು ಜನರಿಗೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ ಅಂತ ಹೇಳ್ಬೋದು. ಯಾರು ಕೂಡ ನಿರೀಕ್ಷೆ ಸಹ ಮಾಡಿರಲ್ಲ ಈ ರೀತಿಯ ಒಂದು ಟ್ವಿಸ್ಟ್ ಬರುತ್ತೆ ಅಂತ. ಬಟ್ ಈ ರೀತಿ ಟ್ವಿಸ್ಟ್ ಬಂದಿದ್ದು ತುಂಬ ಜನರಿಗೆ ಮುಂದೇನಾಗುತ್ತೆ ಅಂತ ಇನ್ನಷ್ಟು ಕುತೂಹಲವು ಕೂಡ ಜಾಸ್ತಿ ಆಗಿದೆ. ನೀವೇನಂತೀರ ಇದ್ರ ಬಗ್ಗೆ? ನೀವು ಕೂಡ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಚೆನ್ನಾಗಿಯೂ ಕೂಡ ಟ್ವಿಸ್ಟ್ ಬಂದಿದೆ, ಬಟ್ ಈ ರೀತಿ ಟ್ವಿಸ್ಟ್ ಬರಬಾರ್ದಾಗಿತ್ತು. ರಾಮ ಹೀರೋ ಇಲ್ಲದೆ ಹೇಗೆ ಧಾರಾವಾಹಿ ಮುಂದುವರಿಯುತ್ತೆ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾದು ನೋಡಬೇಕು ಯಾವ ರೀತಿ ಮುಂದುವರಿಯುತ್ತೆ, ಏನಾಗುತ್ತೆ ಮುಂದೆ, ಯಾವ ಬದಲಾವಣೆಗಳು ಆಗ್ಬೋದು ಅಂತ. ನೀವು ಕೂಡ ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಇಷ್ಟನೇ ಈ ಒಂದು ಧಾರಾವಾಹಿ. TRP ಯಲ್ಲೂ ಕೂಡ ಚೆನ್ನಾಗಿ ಬರ್ತಾ ಇದೆ, ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ, ನೋಡ್ತಾ ಇದ್ದಾರೆ.